ಹಾಯ್, ಎಲ್ಲರಿಗೂ ನಮಸ್ಕಾರ. ಅಭಿರುಚಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಕಾಂದಾ ಬಜ್ಜಿಯನ್ನ ಮಾಡ್ತಾ ಇದ್ದೀನಿ ಹೋಟೆಲ್ ಸ್ಟೈಲ್ನಲ್ಲಿ. ತುಂಬಾ ಸೀಕ್ರೆಟು. ಸೊ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ಇವನ್ನ ತಿಂತಾರೆ. ಸೊ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ. ಸೊ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ನಾನು ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೀರು ಬಿಡುವವರೆಗೂ ಇವನ್ನ ಕಲಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಕಲಿಸಿ ಇಡ್ತಿರೋ ಅಷ್ಟು ಚೆನ್ನಾಗಿ ಕಾಂದಾ ಬಜ್ಜಿ ಕ್ರಿಸ್ಪಿಯಾಗಿ ಬರತ್ತೆ. ಇದಕ್ಕೆ ಸ್ವಲ್ಪ ಸಕ್ಕರೆನ ಕೂಡ ಹಾಕಿ ಕಲಿಸ್ತಾ ಇದ್ದೀನಿ. ಸೊ ಕಲರ್ ಕೂಡ ಚೆನ್ನಾಗಿ ಬರತ್ತೆ. ಇದನ್ನು ಒಂದು ಅರ್ಧ ತಾಸು ನಾವು ನೆನೆಯೋಕ್ಕೆ ಇಡಬೇಕು. ಸೊ ಅರ್ಧ ತಾಸು ಆಗಿದೆ ಇವಾಗ. ಸೊ ಇದು ನೀರು ಬಿಟ್ಟಿರತ್ತೆ. ಈ ಥರ ಆಗಿರಬೇಕು. ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಇದಕ್ಕೆ ಹಿಡಿಸುವಷ್ಟು ಹಾಕಬೇಕಾಗತ್ತೆ. ನೋಡ್ಕೊಂಡು ಹಾಕೋಬೇಕು. ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇನ್ನೂ ಸ್ವಲ್ಪ ಹಿಡಿದ್ರೆ ಇನ್ನೂ ಸ್ವಲ್ಪ ಹಾಕಬೇಕು ಕಡಲೆ ಹಿಟ್ಟನ್ನು. ನಾನು ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ 1.5 ಕಪ್ ಕಡಲೆ ಹಿಟ್ಟು ಹಿಡಿದಿದೆ. ಒಂದು ಹನಿ ನೀರು ಕೂಡ ಹಾಕಬಾರ್ದು. ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ದೀಡ್ ಕಪ್ ಕಡಲೆ ಹಿಟ್ಟನ್ನು ನಾನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಸೊ ಹೋಟೆಲ್ನಲ್ಲಿ ಸೀಕ್ರೆಟ್ ಅಂದರೆ ಅಕ್ಕಿ ಹಿಟ್ಟೆ. ಸೊ ಇದನ್ನು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ ಅಜ್ವಾನನ್ನು ಹಾಕ್ತಾ ಇದ್ದೀನಿ, ಓಂ ಕಾಳು, ಸ್ವಲ್ಪ ಜೀರಿಗೆ, ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ, ಚಿಟಿಕೆ ಅರಿಶಿನ, ಸ್ವಲ್ಪ ಸೋಡಾ, ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿರೋ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಉಪ್ಪನ್ನು ಹಾಕ್ತಾ ಇದ್ದೀನಿ. ಯಾಕೆಂದರೆ ನಾವು ಈರುಳ್ಳಿಗೆ ಮೊದಲೇ ಹಾಕಿದ್ವಿ ಉಪ್ಪನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ನೀರು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ಹಾಗೇನೆ ಮಾಡಬೇಕು. ಈ ಥರ ಒಮ್ಮೆ ಮಾಡಿ ಚೆನ್ನಾಗಾಗತ್ತೆ. ಸ್ವಲ್ಪ ಕಾದ ಎಣ್ಣೆನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದು ರೆಡಿ ಆಗಿದೆ. ಸ್ವಲ್ಪ ಕರ್ದಿದ್ದ ಎಣ್ಣೆ ಇತ್ತು. ಸೊ ಅದರಲ್ಲೇ ನಾನು ಎಣ್ಣೆ ಬಿಸಿ ಆದ ನಂತರ ಹಾಕ್ತಾ ಇದ್ದೀನಿ. ಒಂದೊಂದಾಗಿ ಬಿಡಿಸಿ ಹಾಕಬೇಕು.
ಮೀಡಿಯಮ್ ಫ್ಲೇಮ್ನಲ್ಲಿ ಇಡಬೇಕಾಗತ್ತೆ. ಇದನ್ನು ಜಾಸ್ತಿ ಉರಿಯಲ್ಲಿ ಇಟ್ಟರೆ ಒಮ್ಮೆ ಹೊತ್ಬಿಡತ್ತೆ. ಒಂದೊಂದಾಗಿ ಹೊಳಿಸ್ಬೇಕಾಗತ್ತೆ. ಬ್ರೌನ್ ಕಲರ್ ಆಗುವವರೆಗೂ ಇಡಬೇಕು. ಇವಾಗ ಚೆನ್ನಾಗಿ ಕಲರ್ ಬಂದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದ್ದಾವೆ. ಇವಾಗ ಇದನ್ನು ತೆಗಿಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಾಂದಾ ಬಜ್ಜಿ ರೆಡಿ ಆಗಿದ್ದಾವೆ. ಸೊ 100% ಹೋಟೆಲ್ ಸ್ಟೈಲ್ನಲ್ಲೇ ಆಗಿದ್ದಾವೆ, ತುಂಬಾ ಕ್ರಿಸ್ಪಿಯಾಗಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರು ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.